ಬೆಂಗಳೂರು: ಆರೋಪಿ ಬ್ಯಾಂಕ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಜಮಾ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ಉದಯವಾಣಿ. ನವದೆಹಲಿ: ಮೃತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ, ವಿದ್ಯಾರ್ಥಿಗಳ ಕೇಸು ವಾಪಸು ಬೇಡಿಕೆಗೆ ಸಮ್ಮತಿ. ಬೆಂಗಳೂರು: ಮಾದಕ ವಸ್ತು ಕಂಡರೆ ಪೊಲೀಸರಿಗೆ ಮಾಹಿತಿ ನೀಡಿ ಕಮಿಷನರ್ ಸೀಮಂತ್ ಕುಮಾರ್. ಬೆಂಗಳೂರು: ಕೇಂದ್ರ ಸರ್ಕಾರದ ವಿರುದ್ಧ ಪೆನ್ಡ್ರಾಪ್ ನಲ್ಲಿ ವಿವಿಧ ಸಂಘಟನೆಗಳ ಆಕ್ರೋಶ. ಬೆಂಗಳೂರು: ಆರೋಪಿ ಬ್ಯಾಂಕ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಜಮಾ. ಬೆಂಗಳೂರು: ಸ್ವಚ್ಛತೆಗಾಗಿ ಸಮನ್ವಯದೊಂದಿಗೆ ಕೆಲಸ ಮಾಡಿ ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಕೇಂದ್ರ ಸಚಿವ. ಬೆಂಗಳೂರು: ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯ, ಕೇಂದ್ರ ಸಚಿವ ರಾಮಮೂರ್ತಿ ಗೇಟ್ನಲ್ಲಿ ಕೆಳಸೇತುವೆ ಉದ್ಘಾಟನೆ. ಬೆಂಗಳೂರು: ಹರೀಶ್ಗೆ ಮೊಟ್ಟೆ ಎಸೆತ ಬಿವೈ ಮೇಲೆ ಕಾಂಗ್ರೆಸ್ ಶಂಕೆ, ಯೋಗದಲ್ಲಿ 42 ಗಿನ್ನೆಸ್ ದಾಖಲೆ ಬರೆದ ಅಕ್ಷರ ಯೋಗ ಕೇಂದ್ರ. ಅಗ್ನಿಶಾಮಕ ಸೇವೆ ಬಲಪಡಿಸಲು ಯೋಜನೆ ಸಚಿವ. ಬೆಂಗಳೂರು: ಪ್ರಧಾನಿ ನಿರ್ಗಮಿಸುವವರೆಗೂ ಶಿಕ್ಷಣ ಸುಧಾರಣೆ ಆಮದು ಸಿದ್ದು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜೀನಾಮೆ ಬಿವೈ ವಿಜೇಂದ್ರ. ನವದೆಹಲಿ: ದೇವರ ಅವತಾರಗಳ ಬಗ್ಗೆ ಮಕ್ಕಳ ಪ್ರಶ್ನೆಗಳಿಗೆ ಹೆತ್ತವರಿಗೆ ತಿಳಿಸಬೇಕು, ಪೋಷಕರು ಕೂಡ ಧರ್ಮ, ಆಧ್ಯಾತ್ಮ ತಿಳಿದಿರಬೇಕು. ಆರ್ಎಸ್ಎಸ್ ಮುಖ್ಯಸ್ಥ. ವಿದ್ಯಾರ್ಥಿಗಳು ಕಲಿಕೆಗೆ ಒತ್ತು ನೀಡಲಿ, ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ. ಕೋಲ್ಕತಾ: ಸಾಂಪ್ರದಾಯಿಕ ಎದುರಾಳಿ ನಾರ್ತ್ ಈಸ್ಟ್ ವಿರುದ್ಧ 1 ಗೆಲುವು. ಎರಡು ರಾಜಕೀಯ ಹಕ್ಕುಗಳನ್ನು ಬರೆಯಿರಿ. ಹಕ್ಕು ಎಂದರೇನು? ಹಕ್ಕು ಎಂದರೇನು?
ಸಾಮಾಜಿಕ ಸಮೂಹ. ಮಾರ್ಷಲ್ ಜೋನ್ಸ್ ಅವರ ಪ್ರಕಾರ ವ್ಯವಸ್ಥಿತವಾದ ಸಾಮಾಜಿಕ ಅಂತರ್ಕ್ರಿಯೆಯನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರನ್ನು ಸಾಮಾಜಿಕ ಸಮೂಹ ಎಂದು ಕರೆಯುತ್ತೇವೆ. ಸಮಾಜವನ್ನು ಆಧುನಿಕ ಪೂರ್ವ ಪ್ರಾಚೀನ ಸಮಾಜ ಮತ್ತು ಆಧುನಿಕ ಸಮಾಜ ಎಂದು ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದು. ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ, ಕೃಷಿ ಸಮಾಜ, ತೋಟಗಾರಿಕೆ ಮತ್ತು ಪಶುಪಾಲನೆ ಸಮಾಜ, ಸಾಂಪ್ರದಾಯಿಕ ಸಮಾಜ ಅಥವಾ ನಾಗರಿಕ ಸಮಾಜ. ಪ್ರಥಮ ಜಗತ್ತಿನ ಸಮಾಜಗಳು ಜಪಾನ್, ಆಸ್ಟ್ರೇಲಿಯಾ. ದ್ವಿತೀಯ ಜಗತ್ತಿನ ಸಮಾಜಗಳು ರಷ್ಯಾ. ಪ್ರಗತಿಶೀಲ ರಾಷ್ಟ್ರಗಳು ಭಾರತ, ಚೀನಾ, ದಕ್ಷಿಣ. ಪಂಚಶೀಲ ರಾಷ್ಟ್ರಗಳು ಭಾರತ, ಚೀನಾ, ದಕ್ಷಿಣ. ನೂತನ ಕೈಗಾರಿಕಾ ಸಮಾಜಗಳು ಸಿಂಗಪುರ, ಬ್ರೆಜಿಲ್. ಸಮಾಜದ ಲಕ್ಷಣಗಳು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬೆಲೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಮತ್ತು ವ್ಯತ್ಯಾಸಗಳು. ಸಹಜ ಮತ್ತು ಶ್ರಮ ವಿಭಜನೆ. ಪರಸ್ಪರ ಅವಲಂಬನೆ. ಸಾಮಾಜಿಕ ನಿಯಂತ್ರಣ. ಸಮಾಜವು ಗತಿಶೀಲವಾದದ್ದು. ನಾವು ನಮ್ಮವರಿಂದ ಭಾವನೆಯೊಂದಿಗೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವ ಸಮೂಹವೇ ಸಮುದಾಯ. ಸಮುದಾಯದ ಪ್ರಕಾರಗಳು ಗ್ರಾಮ ಸಮುದಾಯ, ಆದಿವಾಸಿ ಸಮುದಾಯ, ನಗರ ಸಮುದಾಯ, ಗ್ರಾಮೀಣ ಸಮುದಾಯ. ಸಮುದಾಯದ ಎರಡು ಮೂಲ ಅಂಶಗಳು ಸ್ಥಾನೀಯತೆ ಸಮುದಾಯ, ಸಾಮುದಾಯಿಕ ಭಾವನೆ. ಸಾಮುದಾಯಿಕ ಮೂರು ಭಾವನೆಗಳು ನಾವು ನಮ್ಮವರೆಂಬ ಭಾವನೆ, ಪಾತ್ರ ಭಾವನೆ, ಅವಲಂಬನೆ ಭಾವನೆ. ಸಮುದಾಯದ ಲಕ್ಷಣಗಳು ಸ್ಥಿರತೆ, ಸ್ವಾಭಾವಿಕತೆ, ಸಮುದಾಯದ ಗಾತ್ರ, ಸಾಮಾಜಿಕ ನಿಯಂತ್ರಣ. ಸಂಘದ ಲಕ್ಷಣಗಳು ಸಂಘವು ಒಂದು ಮಾನವ ಸಮೂಹ, ನಿರ್ದಿಷ್ಟ ಆಸಕ್ತಿ ಇಲ್ಲವೇ ಆಸಕ್ತಿಗಳು, ಸರಕಾರದ ಮನೋಭಾವ, ಸಂಘಟಿತ ಸಮೂಹ, ಸಾಮಾಜಿಕ ನಿಯಂತ್ರಣ. ಮೇಕೆದಾರ ಮತ್ತು ಫೇಸ್. ಸಂಸ್ಥೆಗಳೆಂದರೆ ಸಾಮಾಜಿಕ ಚಟುವಟಿಕೆಗೆ ವಿಶಿಷ್ಟವಾದ ಸ್ಥಾಪಿತ ಕಾರ್ಯ, ವಿಧಾನದ ರೂಪಗಳು ಅಥವಾ ನಿಯಮಗಳು. ಸಂಸ್ಥೆಯ ಲಕ್ಷಣಗಳು ಸಂಸ್ಥೆಯು ಜಾಗತಿಕವಾದುದು, ಪ್ರಮಾಣೀಕೃತ ನಿಯಮಗಳು, ನಿಯಂತ್ರಣ ಸಾಧನವಾಗಿ ಸಂಸ್ಥೆಗಳು. ಸಂಸ್ಥೆಯು ಹೆಚ್ಚು ಶಾಶ್ವತವಾದದ್ದು, ಸಂಸ್ಥೆಯು ಅಮೂರ್ತ ಸ್ವರೂಪವುಳ್ಳವು. ಅಲಿಖಿತ ಮತ್ತು ಲಿಖಿತ ರೂಪದ ಸಂಪ್ರದಾಯಗಳು. ಸಾಂಕೇತಿಕ ಲಕ್ಷಣಗಳು ಪರಸ್ಪರ ಸಂಬಂಧಿಗಳಾಗಿವೆ. ಸಂಸ್ಥೆಗೆ ಉದಾಹರಣೆ ಶಾಲೆ, ಕುಟುಂಬ, ಕಾಲೇಜು. ಸಂಸ್ಥೆಯ ವಿಧಗಳು ಪ್ರಾಥಮಿಕ, ಮಾಧ್ಯಮಿಕ ಸಂಸ್ಥೆಗಳು, ವಿಕಸಿತ ಸಂಸ್ಥೆಗಳು. ಕಾಲಾನುಕ್ರಮದಲ್ಲಿ ಸಹಜ ರೂಪದಲ್ಲಿ ಯಾವುದೇ ಪೂರ್ವಯೋಜನೆ ಇಲ್ಲದೆ ತಮ್ಮಿಂದ ತಾವಾಗಿಯೇ ವಿಕಾಸಗೊಂಡು ಬರುವಂತಹ ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಎನ್ನುವರು. ಆರ್ಥಿಕ ಸಂಸ್ಥೆಗಳು ಮಾನವ ಮೂಲಭೂತ ಅಗತ್ಯತೆಗಳನ್ನು ಸಮರ್ಪಕವಾಗಿ ಪೂರೈಸಲು ಯತ್ನಿಸುವ ಸಂಸ್ಥೆಯಾಗಿದೆ. ಸಾಮಾಜಿಕ ಸಮೂಹ. ಸಮಾಜಶಾಸ್ತ್ರ ಸಮೂಹ. ಪ್ರಾಥಮಿಕ ಸಮೂಹದ ಲಕ್ಷಣಗಳು
ಚಿಕ್ಕ ಗಾತ್ರ, ಭೌತಿಕ ಸಾಮೀಪ್ಯ, ಸಮೂಹದ ಶಾಶ್ವತೆ, ಸಮಾನ ಹಿತಾಸಕ್ತಿಗಳಲ್ಲಿ ಸಮಭಾಗಿತ್ವ. ಮಾಧ್ಯಮಿಕ ಸಮೂಹ, ಪ್ರಾಥಮಿಕ ಸಮೂಹಗಳನ್ನು ಬಿಟ್ಟು ಉಳಿದ ಸಮೂಹಗಳೆಲ್ಲವೂ ಮಾಧ್ಯಮಿಕ ಸಮೂಹ. ಮಾಧ್ಯಮಿಕ ಸಮೂಹಗಳು. ಲಕ್ಷಣಗಳು: ಮಾಧ್ಯಮಿಕ ಸಂಬಂಧಗಳು, ಪ್ರಾಧಾನ್ಯತೆ, ಸಮೂಹದ ಗಾತ್ರ, ಭೌತಿಕ ಸಾಮೀಪ್ಯದ ಅಭಾವ, ನಿಶ್ಚಿತ ಗುರಿ. ಸಂಘಟಿತ ಸಮೂಹಗಳು. ಲಕ್ಷಣಗಳು: ನಿಶ್ಚಿತ ಉದ್ದೇಶ, ಸಂಘಟನೆ ವ್ಯವಸ್ಥೆ, ಸಮೂಹದ ಗಾತ್ರ, ಸಾಮಾಜಿಕ ಸಂಬಂಧಗಳ ಸ್ವರೂಪ, ಶಾಶ್ವತ ಸ್ವರೂಪ, ಸಮೂಹದ ರಚನಾ ಸ್ವರೂಪ. ಅಸಂಘಟಿತ ಸಮೂಹ. ಅಸಂಘಟಿತ ಸಮೂಹಗಳು ಯಾವುದೇ ಯೋಜನೆಗಳಿಗೆ ಒಳಪಟ್ಟಿರುವ ನಿಶ್ಚಿತ ಉದ್ದೇಶ ಅಥವಾ ಗುರಿಯನ್ನು ಹೊಂದಿರುವ ಶ್ರಮ ವಿಭಜನೆ ಮತ್ತು ಅಧಿಕಾರ ಹಂಚಿಕೆಯ ನಿಯಮಗಳಿಗೆ ಒಳಪಡದ ಅಶಾಶ್ವತ ಅಸ್ಥಿರ ರೂಪದ ಸಮೂಹಗಳಾಗಿವೆ. ಅಸಂಘಟಿತ ಸಮೂಹಗಳ ಲಕ್ಷಣಗಳು: ಅಸಂಘಟಿತ, ಇಲ್ಲದಿರುವುದು, ಅಲ್ಪಕಾಲಿಕ ಅಸ್ತಿತ್ವ. ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳ ಸಮೂಹಕ್ಕೆ ಸೇರುವುದಾಗಿದೆ ಹೊರತು ಭೌತ ವಿಜ್ಞಾನಗಳ ಸಮೂಹಕ್ಕೆ ಸೇರಿಲ್ಲ. ಸಮಾಜ ವಿಜ್ಞಾನಗಳಲ್ಲಿ ಒಂದಾದ ಸಮಾಜಶಾಸ್ತ್ರವು ಮಾನವ ಅವನ ಸಮಾಜ, ಸಾಮಾಜಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡುತ್ತದೆ. ಹಾಗೆಯೇ ಸಮಾಜಶಾಸ್ತ್ರವು ಇತಿಹಾಸ, ರಾಜ್ಯಶಾಸ್ತ್ರ, ಶಾಸ್ತ್ರಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ. ಒಂದು ಶುದ್ಧ ಶಾಸ್ತ್ರವಾಗಿರುವ ಸಮಾಜಶಾಸ್ತ್ರದ ಉದ್ದೇಶವು ಜ್ಞಾನ ಸಂಪಾದನೆಯೇ ಹೊರತು ಪ್ರಾಯೋಗಿಕ ಶಾಸ್ತ್ರಗಳಂತೆ ಸಂಪಾದಿತ ಜ್ಞಾನವನ್ನು ಮಾನವ ಅನುಕೂಲತೆಗಾಗಿ ಉಪಯೋಗಿಸುವುದಲ್ಲ. ಆದಾಗ್ಯೂ ಸಮಾಜಶಾಸ್ತ್ರ ಒದಗಿಸುವ ಜ್ಞಾನವು ಆಡಳಿತಗಾರರು, ಶಾಸಕರು, ರಾಜನೀತಿ ನಿಪುಣರು, ಅಧ್ಯಾಪಕರು, ಕಾರ್ಖಾನೆಗಳ ಶ್ರಮಿಕರು. ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆ ಹೊರತು ವಿಶೇಷ ವಿಜ್ಞಾನವಾಗಿಲ್ಲ. ಸಮಾಜ ವಿಜ್ಞಾನಗಳಲ್ಲಿ ಸಮಾಜಶಾಸ್ತ್ರವು ಮಾತ್ರ ಮಾನವ ಅಂತಃಕ್ರಿಯೆಗಳು ಒಳಗೊಳ್ಳುವ ಆರ್ಥಿಕ, ರಾಜಕೀಯ, ಧಾರ್ಮಿಕ, ನೈತಿಕ, ಭೌತಿಕ ಮುಂತಾದ ಹಲವು ಅಂಶಗಳ ಸಾಮಾನ್ಯ ಸ್ವರೂಪವನ್ನು ಅಧ್ಯಯನ ಮಾಡುತ್ತದೆ. ಅದರ ಅಧ್ಯಯನದ ವ್ಯಾಪ್ತಿ ವಿಶಾಲವಾದುದೇ ಹೊರತು ಉಳಿದ ಸಮಾಜ ವಿಜ್ಞಾನಗಳಂತೆ ಸೀಮಿತವಾದುದಲ್ಲ. ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವ. ವ್ಯಕ್ತಿತ್ವ ಬೆಳವಣಿಗೆ. ಮಾನವ ಮೂಲಭೂತವಾಗಿ ಸಾಮಾಜಿಕ ಜೀವಿಯಾಗಿದ್ದಾನೆ. ಸಮಾಜದ ಬದಲಾಗುವ ಸನ್ನಿವೇಶಗಳಿಗೆ ಅವನು ಹೊಂದಿಕೊಳ್ಳಬೇಕಾಗುತ್ತದೆ. ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಸಮಾಜದ ಬಗೆಗಿನ ಜ್ಞಾನ ಅವನಿಗೆ ಅವಶ್ಯಕವಾಗಿದೆ. ಸಮಾಜಶಾಸ್ತ್ರವು ಸಮಾಜದ ವಿಜ್ಞಾನವಾದ ಹಾಗೂ ಸಮಗ್ರವಾದ ಜ್ಞಾನವನ್ನು ನೀಡುತ್ತದೆ. ಸಮಾಜದ ರಚನೆ, ಬೆಳವಣಿಗೆ, ಸಮಸ್ಯೆಗಳು, ವ್ಯಕ್ತಿಯ ಹಕ್ಕು, ಬಾಧ್ಯತೆಗಳು ಇತ್ಯಾದಿ. ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಭಾರತ ಬಹು ಸಮೂಹಗಳ ನಾಡಾಗಿದೆ. ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಿಂದುಳಿದಿರುವ ಅನೇಕ ವರ್ಗಗಳಿವೆ. ಉದಾಹರಣೆಗೆ ಪರಿಶಿಷ್ಟ ಜಾತಿ. ಬೋಧನೆ ವಿಷಯವಾಗಿ ಸಮಾಜಶಾಸ್ತ್ರ. ಸಮಾಜ ಒಂದು ಬೋಧನೆ ವಿಷಯವಾಗಿ ಪಾಠ್ಯವನ್ನು ರಚಿಸುತ್ತದೆ. ಬೋಧನೆಯ ಹೊರತು ವೃತ್ತಿಕವಾಗಿ ಸಾಧ್ಯವೇ? ಸಮಾಜಶಾಸ್ತ್ರದಿಂದ ಉಂಟಾಗಿದೆ. ಅನೇಕ ಕಾಲೇಜು, ವಿಶ್ವವಿದ್ಯಾಲಯಗಳು ಸಮಾಜಶಾಸ್ತ್ರವನ್ನು ಅಧ್ಯಯನವಾಗಿ ಪರಿಚಯಿಸಲಾಗಿದೆ. ಭಾರತೀಯ ಆಡಳಿತ ಸೇವೆ. IAS ಭಾರತೀಯ ವಿದೇಶಾಂಗ ಸೇವೆ, IPS ಕರ್ನಾಟಕ ಆಡಳಿತ ಸೇವೆ, KAS ಭಾರತೀಯ ಪೊಲೀಸ್ ಸೇವೆ, IPS ಇನ್ನೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ವಿಷಯಗಳಲ್ಲಿ ಸಮಾಜಶಾಸ್ತ್ರ ಸೇರ್ಪಡೆ ಮಾಡಲಾಗಿದೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. ಯಾವುದೇ ದೇಶದ ಅದರಲ್ಲಿಯೂ ಅನಭಿವೃದ್ಧಿ
ಅಭಿವೃದ್ಧಿ ಹೊಂದಿದ ದೇಶಗಳ ಆರ್ಥಿಕ ಹಿಂದುಳಿಯುವಿಕೆಗೆ ಸಾಮಾಜಿಕ ಸಂಗತಿಗಳು ಕಾರಣವಾಗುತ್ತಿವೆ. ಅಭಿವೃದ್ಧಿ ದೇಶಗಳ ಆರ್ಥಿಕ ಜೀವನವನ್ನು ವಿಶ್ಲೇಷಿಸುವಲ್ಲಿ ಸಮಾಜಶಾಸ್ತ್ರೀಯ ಮಾಹಿತಿಗಳ ಮಹತ್ವವನ್ನು ಈಗ ಅರ್ಥಶಾಸ್ತ್ರಜ್ಞರು ಮನಗೊಂಡಿದ್ದಾರೆ. ಆಗಸ್ಟ್ ಕಾಮ್ಟೆ ಅವರು ಫ್ರೆಂಚ್ನ ತತ್ವಜ್ಞಾನಿಯಾಗಿದ್ದರು. ಆಗಸ್ಟ್ ಕಾಮ್ಟೆ ಅವರು ಜನವರಿ 19, 1798ರಲ್ಲಿ ಫ್ರಾನ್ಸ್ನಲ್ಲಿ ಜನ್ಮ ತಾಳಿದರು. ತಮ್ಮ ಸಂಪೂರ್ಣ ಶೈಕ್ಷಣಿಕ ಅಭ್ಯಾಸದಲ್ಲಿ ಹಲವಾರು ತೊಡಕುಗಳನ್ನು ಎದುರಿಸಿದರು. ಫ್ರಾನ್ಸ್ ವಿಶ್ವವಿದ್ಯಾನಿಲಯದ ಪರೀಕ್ಷಾ ವಿಭಾಗದ ನಿಯಂತ್ರಣಕ್ಕಾಗಿ ಅರ್ಹತೆಯನ್ನು ಗಳಿಸಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರಲ್ಲಿ ಒಬ್ಬರು. ಆಗಸ್ಟ್ ಕಾಮ್ಟೆ ಅವರು ಸೋಷಿಯಾಲಜಿ ಎಂಬ ಪದವನ್ನು ಪರಿಚಯಿಸಿದರು. ಸಮಾಜಶಾಸ್ತ್ರ ಪಿತಾಮಹ ಎಂದು ಕರೆಸಿಕೊಂಡ ಕೀರ್ತಿ ಆಗಸ್ಟ್ ಕಾಮ್ಟೆ ಅವರಿಗೆ ಸಲ್ಲುತ್ತದೆ. ಆಗಸ್ಟ್ ಕಾಮ್ಟೆ ಅವರು ತಮ್ಮ ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯ ಮೂಲಕ ಸೋಷಿಯಾಲಜಿ ಎಂಬ ಪದವನ್ನು 1839ರಲ್ಲಿ ಮೊದಲು ಬಳಸಿ ಸಮಾಜದ ವೈಜ್ಞಾನಿಕ ಅಧ್ಯಯನವನ್ನೇ ಸಮಾಜಶಾಸ್ತ್ರ ಎಂದು ಕರೆದರು. ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರವನ್ನು 2 ವಿಭಾಗಗಳಾಗಿ ವಿಂಗಡಿಸಿದರು: ಸಾಮಾಜಿಕ ಸ್ಥಿತಿಶಾಸ್ತ್ರ, ಸಾಮಾಜಿಕ ಚಲನಶಾಸ್ತ್ರ. ಆಗಸ್ಟ್ ಕಾಮ್ಟೆ ಅವರು 3 ಹಂತಗಳನ್ನು ವಿವರಿಸಿದ್ದಾರೆ: ಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, ವೈಜ್ಞಾನಿಕ ಹಂತ. ಆಗಸ್ಟ್ ಕಾಮ್ಟೆ ಅವರು ವಿಜ್ಞಾನಗಳ ವರ್ಗೀಕರಣ ಸಿದ್ಧಾಂತವನ್ನು ನೀಡಿದ್ದಾರೆ. ಅವುಗಳೆಂದರೆ ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಿಕಶಾಸ್ತ್ರ, ಜೀವಶಾಸ್ತ್ರ, ಸಮಾಜಶಾಸ್ತ್ರ. ಇವರ ಕೊಡುಗೆಗಳು ಪಾಸಿಟಿವ್ ಫಿಲಾಸಫಿ, ಪಾಸಿಟಿವ್ ಪೊಲಿಟಿಕ್ಸ್. ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು: ಮಾನವ ಸಮಾಜ ಮತ್ತು ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ, ಸಾಮಾಜಿಕ ಜೀವನದ ಮೂಲಭೂತ ಘಟಕಗಳ ಅಧ್ಯಯನ, ಮೂಲಭೂತ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ, ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ, ವಿಶೇಷ ಅಧ್ಯಯನ ಕ್ಷೇತ್ರಗಳ ಬೋಧನೆ. ಸಮಾಜಶಾಸ್ತ್ರವು ತನ್ನ ಅಧ್ಯಯನದಲ್ಲಿ ವಸ್ತು ಹೇಗಿದೆಯೇ ಹಾಗೆ ಎಂದು ಅಧ್ಯಯನ ಮಾಡುವುದೇ ಹೊರತು ವಸ್ತು ಹೇಗಿರಬೇಕು ಎನ್ನುವ ದೃಷ್ಟಿಯಿಂದ ಅಧ್ಯಯನ ಮಾಡುವುದಿಲ್ಲ. ಅದು ಮೌಲ್ಯಗಳ ಬಗ್ಗೆ ತಟಸ್ಥ ವಹಿಸುವುದು. ಅದರ ದೃಷ್ಟಿಕೋನ ನೈತಿಕಗಳೋ ಅಲ್ಪನೈತಿಕಗಳೋ ಅಲ್ಲ.